3 ದಶಕಗಳಿಂದ ಶಿಕ್ಷಕಿಯಾಗಿ ಸಾರ್ಥಕ ಸೇವೆ ಸಲ್ಲಿಕೆ. ಕಡೆಗೂ ಆ ಶಿಕ್ಷಕಿಗೆ ಸೇವೆಯಿಂದ ನಿವೃತ್ತಿಯಾಗುವ ದಿನ ಬಂದೇ ಬಿಟ್ಟಿತ್ತು. ಅದಕ್ಕಾಗಿ ವಿದಾಯಕೂಟವೂ ಏರ್ಪಟ್ಟಿತ್ತು. ಈ ವೇಳೆ ಹಳೆಯ ವಿದ್ಯಾರ್ಥಿಗಳಿಂದ ದೊರಕಿದ ಉಡುಗೊರೆಯನ್ನ ಕಂಡು ಶಿಕ್ಷಕಿಯೇ ಬೆರಗಾದ ಅಪೂರ್ವ ಘಟನೆಯೊಂದು ಬಂಟ್ವಾಳದ ಪಾಣೆಮಂಗಳೂರಿನ ಅಕ್ಕರಂಗಡಿಯ ದಾರುಲ್ ಇಸ್ಲಾಂ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ. ಹೌದು, ಜಯಲಕ್ಷ್ಮಿ ಆರ್ ಭಟ್ ದಾರುಲ್ ಇಸ್ಲಾಂ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಳೆದ 28 ವರ್ಷಗಳಿಂದ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ರು. 2020ರಲ್ಲಿ ಅವರು ನಿವೃತ್ತಿಗೊಂಡಿದ್ರು. ಶಿಕ್ಷಕರ ಕೊರತೆಯಿಂದ ಅದೇ ಶಾಲೆಯಲ್ಲಿ ವೇತನ ಪಡೆಯದೆ ತಮ್ಮ ಸೇವೆಯನ್ನ ಮುಂದುವರೆಸಿದ್ರು. ಈ ಮೂಲಕ ಒಟ್ಟು 31 ವರ್ಷಗಳ ಕಾಲ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ್ರು. ವಿದ್ಯಾರ್ಥಿಗಳ ಪಾಲಿಗೆ ಅಚ್ಚುಮೆಚ್ಚಿನ ಶಿಕ್ಷಕಿಯಾಗಿದ್ದ ಜಯಲಕ್ಷ್ಮಿ ಆರ್ ಭಟ್ ಈ ಅವಧಿಯಲ್ಲಿ ಸುಮಾರು 2,000ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಶಿಕ್ಷಕರಾಗಿ ಮಾರ್ಗದರ್ಶನ ಮಾಡಿದ್ದಾರೆ. ನನಗೆ ಏನು ಹೇಳಬೇಕಂತಲೇ ಗೊತ್ತಾಗ್ತಾ ಇಲ್ಲ. ನನ್ನ ಮಕ್ಕಳು ನನ್ನಿಂದ ಕಲಿತ ಒಂದು ಮೌಲ್ಯಗಳು ಅದು ಇವತ್ತು ಎದ್ದು ಕಾಣ್ತಾ ಇದೆ. ಯಾಕೆಂದರೆ ನಮಗೆ ಟೀಚರ್ ಕಲಿಸಿದ್ದಾರೆ, ನಮ್ಮನ್ನು ಒಳ್ಳೆಯ ರೀತಿಯಲ್ಲಿ ನೋಡಿಕೊಂಡಿದ್ದಾರೆ ಎಂಬ ಭಾವನೆ ಅದು ಅವರಲ್ಲಿ ಎದ್ದು ಕಾಣ್ತಾ ಉಂಟು. ಅಂದರೆ ಅವರ ಒಂದು ಪ್ರೀತಿ ನನಗೆ ನಿಜವಾಗಿ ಆ ಗಿಫ್ಟಿನ ಅಗತ್ಯ ಇಲ್ಲ. ನಾನು ಮೊದಲೇ ಹೇಳ್ತಿದ್ದೆ, ನನಗೆ ಸನ್ಮಾನ ಎಲ್ಲ ಬೇಡ, ನನಗೆ ನಿಮ್ಮ ಪ್ರೀತಿ ವಿಶ್ವಾಸ ಇದ್ದರೆ ಅದು ಒಂದೇ ಸಾಕು ಅಂತ. ಆದರೂ ಅವರು ಟೀಚರಿಗೆ ನಾವು ಅಂದರೆ ನಮ್ಮ ಬಗ್ಗೆ ಯಾವಾಗಲೂ ನೆನಪಿರಲಿ, ಶಾಶ್ವತವಾಗಿರಲಿ ಆ ನೆನಪು ಎಂಬುದರ ದೃಷ್ಟಿಯಿಂದ ಕೊಟ್ಟಿದ್ದಾರೆ ಅಂತ ಒಂದು ನನ್ನ ಅನಿಸಿಕೆ. ನಾನು ಮೌಲ್ಯಯುತ ಮಾತು ಅಂದರೆ ಸಮಾಜದಲ್ಲಿ ಅಂದರೆ ನನ್ನನ್ನು ಮಾತ್ರ ಗುರುತಿಸೋದಲ್ಲ, ಇಡೀ ಸಮಾಜವೇ ನಿಮ್ಮನ್ನು ಎಲ್ಲರನ್ನು ಇದು ತೋರಿಸಬೇಕು, ಬೆರಳು ಇವರು ಅಡ್ಡಿ ಇಲ್ಲ ಈ ಮಕ್ಕಳು ಅಂತ ಹೇಳಿ, ಹಾಗೆ ಅವರನ್ನೆಲ್ಲರೂ ಗುರುತಿಸುವಂತಾಗಬೇಕು ಅಂತ ಹೇಳಿ ಒಂದು ಆಸೆ. ಈ ಜಯಲಕ್ಷ್ಮಿ ಆರ್ ಭಟ್ ಅವರ ನಿವೃತ್ತಿ ಆದರೂ ಕೂಡ ಹಲವಾರು ವರ್ಷಗಳಿಂದ ಇವಾಗಲೂ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರಿಗೆ ಏನಾದರೂ ಒಂದು ನೆನಪಿಗೋಸ್ಕರ, ನಮ್ಮ ಈ ಶಾಲೆಯ ಒಂದು ನೆನಪಿಗೋಸ್ಕರ ಏನಾದರೂ ಒಂದು ಕೊಡುಗೆ ಕೊಡಬೇಕಂತ ಹೇಳಿ ನಮ್ಮ ಕಮಿಟಿಯಿಂದ, ಹಳೆ ವಿದ್ಯಾರ್ಥಿ ಕಮಿಟಿಯಿಂದ ಆ ಒಂದು ಮೀಟಿಂಗಲ್ಲಿ ಇಟ್ಟಂತಹ ಪ್ರಸ್ತಾಪ ಸಂದರ್ಭದಲ್ಲಿ ನಾವು ಹಲವು ರೀತಿಯ ಚಿಂತನೆಗಳು ಬಂದವು. ಆದರೆ ಕೊನೆಯದಾಗಿ ಇವರಿಗೆ ಒಂದು ನೆನಪಿಗೋಸ್ಕರ, ಅದೇ ರೀತಿ ಇನ್ನು ಮುಂದೆ ಏನಾದರೂ ಇದರಿಂದ ಒಂದು ಪ್ರಯೋಜನಕಾರಿ ಆಗಲು ಒಂದು ಚಿನ್ನವನ್ನು, ಸಾಧಾರಣ 35 ಗ್ರಾಂ ಚಿನ್ನವನ್ನು ಉಡುಗೊರೆಯಾಗಿ ಕೊಡಲು ನಾವು ತೀರ್ಮಾನಿಸ್ತೇವೆ.